ಹಲೋ ಮಕ್ಕಳ, ನಾನು ನಿಮ್ಮ ಮಮತಾ ರವಿಕುಮಾರ್. ಇವತ್ತಿನ ಕತೆ ಯಾವುದು ಗೊತ್ತಾ? ಕತೆಯ ಹೆಸರು ಪರಿವರ್ತನೆ. ಕತೆ ಶುರು ಮಾಡೋಣವಾ? ಒಂದೂರಿನಲ್ಲಿ ಒಬ್ಬ ರಾಜ ಇದ್ದ. ಆ ರಾಜ ಬಹಳ ಹೃದಯವಂತ, ಆದ್ರೆ ಅಷ್ಟೇ ಸೋಮಾರಿ. ತನ್ನ ರಾಜ್ಯಕ್ಕೆ ಒಳ್ಳೆಯ ಆಡಳಿತ ಕೊಡೋದಿರ್ಲಿ, ಸ್ವತಃ ಪ್ರಜೆಗಳನ್ನ ಸರಿಯಾಗಿ ಮಾತನಾಡಿಸ್ತಾನೂ ಇರ್ಲಿಲ್ಲ. ಅರಸ ಮಾಡ್ತಿದ್ದು ಎರಡೇ ಕೆಲಸ, ಒಂದು ತಿನ್ನೋದು, ಇನ್ನೊಂದು ಮಲ್ಗೋದು. ಬರ್ಬರ್ತಾ ಅವನ ಆರೋಗ್ಯ ಹದಗೆಡ್ತಿತ್ತು. ದೇಹದಲ್ಲಿ ಬೊಜ್ಜು ತುಂಬಿ ಅನಾರೋಗ್ಯ ಶುರುವಾಯ್ತು. ಎದ್ದೋಳಕ್ಕೆ ಆಗ್ಲಾರ್ದಂತ ಪರಿಸ್ಥಿತಿ ಬಂತು. ತನ್ನ ಮಂತ್ರಿಯನ್ನ ಕರೆಸಿ ಅರಮನೆಗೆ ವೈದ್ಯರನ್ನ ಕರೆಯಲು ಆಜ್ಞೆ ಮಾಡ್ದ. ಆದ್ರೆ ಯಾವ ವೈದ್ಯರು ರಾಜನ ಬಳಿ ಬರ್ಲಿಲ್ಲ. ಆಗ ಒಬ್ಬ ಪ್ರಜೆ ಬಂದು ರಾಜನ ಬಳಿ ಹೀಗೆ ಹೇಳ್ದ, ಪ್ರಭುಗಳೇ, ಇಲ್ಲೇ 2 ಕಿಲೋಮೀಟರ್ ದೂರದಲ್ಲಿ ಒಬ್ಬ ಸಾಧು ಇದ್ದಾನೆ. ಆತ ಬೊಜ್ಜಿನಿಂದ ಬರುವ ಕಾಯಿಲೆಗೆ ಒಳ್ಳೆ ಔಷಧಿ ಕೊಡ್ತಾನೆ. ಆತ ಕೊಡೋ ಮದ್ದಿನಿಂದ ಬೊಜ್ಜು ಕರಗಿ ಬೇಗನೆ ಕಾಯಿಲೆ ವಾಸಿಯಾಗುತ್ತೆ ಅಂತ ಹೇಳ್ದ. ರಾಜ ಹೇಳ್ದ, ಆ ಸಾಧುನ ಅರಮನೆಗೆ ಬರೋದಕ್ಕೆ ಹೇಳು ಅಂತ ಹೇಳಿ ಆಜ್ಞೆ ಮಾಡ್ದ ಮಹಾರಾಜ. ಪ್ರಭುಗಳೇ, ಆ ಸಾಧು ಸಂತ ಅರಮನೆಗೆ ಬರೋದಿಲ್ಲ. ತಾವೇ ಅಲ್ಲಿಗೆ ದಯಮಾಡಿಸ್ಬೇಕು. ಅದು ಕೂಡ ಯಾವುದೇ ವಾಹನ ತಗೊಂಡು ಹೋಗೋ ಆಗಿಲ್ಲ, ಕಾಲ್ನಡಿಗೆಯಲ್ಲಿ ಹೋಗ್ಬೇಕು. ಹಾಗಿದ್ರೆ ಮಾತ್ರ ಆತ ಚಿಕಿತ್ಸೆ ಕೊಡ್ತಾನೆ ಅಂತ ಹೇಳ್ದ. ಕೊನೆಗೂ ರಾಜ ಹೇಗೋ ಆಯಾಸ ಪಟ್ಟು ನಡ್ಕೊಂಡೇ ಸಾಧು ಸಂತನ ಆಶ್ರಮಕ್ಕೆ ಹೋದ. ಆದ್ರೆ ಅಲ್ಲಿ ಸಾಧು ಸಂತ ಇರ್ಲೇ ಇಲ್ಲ. ಮರುದಿನ ಪುನಃ ರಾಜ ನಡ್ಕೊಂಡೇ ಚಿಕಿತ್ಸೆಗಾಗಿ ತೆರಳದ. ಮಾರನೇ ದಿನವೂ ಸಾಧು ಸಂತ ಇರ್ಲಿಲ್ಲ. 3ನೇ ದಿನ, 4ನೇ ದಿನ, ಹೀಗೆ 1 ತಿಂಗಳು ಪೂರ್ತಿ 2 ಕಿಲೋಮೀಟರ್ ನಡ್ಕೊಂಡೇ ಆಶ್ರಮಕ್ಕೆ ಹೋಗಿ ಬರೋದು ಮಾಡ್ತಿದ್ದ ಮಹಾರಾಜ. 1 ತಿಂಗಳು ಕಳೆದು ಮತ್ತೊಂದು ದಿನ ಮಹಾರಾಜ ಆಶ್ರಮಕ್ಕೆ ಬಂದಾಗ ಸಾಧು ಸಂತ ಪ್ರತ್ಯಕ್ಷನಾದ. ಅಷ್ಟು ಹೊತ್ತಿಗೆ ಮಹಾರಾಜನ ಬೊಜ್ಜು ಕರಗಿ ತೂಕ ಬಹಳಷ್ಟು ಇಳಿದು ಹೋಗಿತ್ತು. ಅರಸನ ಆರೋಗ್ಯ ಸಾಕಷ್ಟು ಸುಧಾರಿಸ್ಕೊಂಡಿತ್ತು. ಕೊನೆ ದಿನ ಮಹಾರಾಜನನ್ನ ಪರೀಕ್ಷೆ ಮಾಡಿದ ಸಾಧು ಸಂತ, ಪ್ರಭು, ನೀವು ಬರೀ ತಿಂದು ಮಲಗಿದ್ರೆ ಇದೇ ರೀತಿ ತೂಕ ಏರಿ ಬೊಜ್ಜು ತುಂಬಿ ಅನಾರೋಗ್ಯ ಶುರುವಾಗುತ್ತೆ, ಆರೋಗ್ಯ ಹಾಳಾಗುತ್ತೆ. ಅದಕ್ಕಾಗಿ ದಿನನಿತ್ಯ 5 ಕಿಲೋಮೀಟರ್ ನಡಿಬೇಕು, ನೀವು ಬೊಜ್ಜು ಕರಗಿಸ್ಕೊಳ್ಬೇಕು ಅಂತಾನೆ ನಾನು 1 ತಿಂಗಳು ನೀವು ಬರುವ ಹೊತ್ತಿನಲ್ಲಿ ಮರೆಯಲಿರ್ತಿದ್ದೆ. ಆದ್ರೆ ನಿಮ್ ದೇಹದ ಸ್ಥಿತಿಯನ್ನ ಗಮನಿಸ್ತಲೇ ಇದ್ದೆ. ಈಗ ನೀವು ಆರಾಮಾಗಿದ್ದೀರಿ. ಪ್ರತಿನಿತ್ಯ ಬರೀ ತಿಂದು ಮಲಗೋದನ್ನ ಬಿಟ್ಟು ರಾಜ್ಯದ ಜನರ ಹಿತಾಸಕ್ತಿಯನ್ನು ಕೂಡ ಗಮನಿಸಿ, ಆರೋಗ್ಯದ ಕಡೆ ನಿಗಾ ವಹಿಸಿ, ನಡಿಗೆಯನ್ನು ಸತತವಾಗಿ ಮಾಡಿ, ನೀವು ದೀರ್ಘಕಾಲ ಬಾಳ್ತೀರಾ ಅಂತ ಹೇಳಿ ಸಲಹೆ ಕೊಟ್ಟ. ರಾಜ ಸೋಮಾರಿತನನ ಬಿಟ್ಟು ಸಾಧು ಸಂತನ ಮಾತನ್ನ ಚಾಚೂ ತಪ್ಪದೆ ಪಾಲಿಸೋದಕ್ಕೆ ಶುರು ಮಾಡ್ದ. ಬೇಗ ಆರೋಗ್ಯವಂತನಾದ. 1 ತಿಂಗಳಲ್ಲಿ ಸಾಕಷ್ಟು ಮನ ಪರಿವರ್ತನೆ ಮಾಡಿಕೊಂಡು ಪ್ರಜೆಗಳ ಕಷ್ಟ ಸುಖ ವಿಚಾರಿಸ್ಕೊಳ್ಳೋದಕ್ಕೆ ಶುರು ಮಾಡ್ದ ಮತ್ತು ಉತ್ತಮ ಆಡಳಿತ ಕೂಡ ಮಾಡ್ಲಿಕ್ಕೆ ಶುರು ಮಾಡ್ದ. ಪ್ರಜೆಗಳೆಲ್ಲರಿಗೂ ಖುಷಿ ಆಯ್ತು, ಸಮಾಧಾನವಾಯ್ತು. ಮಕ್ಕಳ, ಈ ಕಥೆಯಿಂದ ನೀವು ತಿಳ್ಕೊಳ್ಬೇಕಾಗಿರೋದು ಏನ್ ಗೊತ್ತಾ? ನಾವು ಯಾವತ್ತೂ ಕೂಡ ಸೋಮಾರಿಯಾಗಿ ಕೂತ್ಕೊಳ್ಬಾರ್ದು. ಸೋಮಾರಿ ಆಗ್ಲಾರ್ದೆ ನಾವು ಯಾವಾಗ್ಲೂ ಚುರುಕಾಗಿ ಓಡಾಡ್ಬೇಕು, ಕೆಲಸವನ್ನ ಮಾಡ್ಬೇಕು ಮತ್ತು ಆರೋಗ್ಯವನ್ನು ಕೂಡ ಕಾಪಾಡ್ಕೊಳ್ಬೇಕು. ಮಕ್ಕಳ, ಗೊತ್ತಾಯ್ತಾ? ಮುಂದಿನ ಕಥೆಯೊಂದಿಗೆ ಸಿಗ್ತೀನಿ ಮಕ್ಕಳ.